ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ಪ್ರಸ್ತಾಪಿಸಿದ ಅವರು ಇದು ಜನಪ್ರತಿನಿಧಿಗಳು ಮಾಡೋ ಕೆಲಸ ಅಲ್ಲ ಅಂದ್ರು. ರಾತ್ರಿ ಇಡೀ ಓಡಾಡಿಸಿದ್ದು ಸರಿ ಇಲ್ಲ ಅಂತ ಅವರು ಹೇಳಿದ್ರು. ಸರ್ಕಾರಗಳು ಬುದ್ಧಿ ಕಲಿಬೇಕು ಅಂತ ಕೂಡ ಹೇಳಿದ್ರು. ಶಿವಮೊಗ್ಗದಲ್ಲಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿದ್ರು. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಿಸ್ಟರ್ ಸಿ.ಟಿ. ರವಿ, ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಯ ಇವತ್ತು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇದು ಶಾಸನಸಭೆ ಘನತೆ ಗೌರವ ಎಲ್ಲದನ್ನ ನಾಶ ಮಾಡಿದರು. ಇವರೆಲ್ಲ ಶಾಸಕರೇನೋ? ಜನಸಾಮಾನ್ಯರ ಕಷ್ಟಗಳಿಗೆ, ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪರಿಹಾರಗಳನ್ನು ಹುಡುಕಿ ಆ ಮೂಲಕ ಎಲ್ಲ ಸಮಸ್ಯೆಗಳಿಗೆ ದೂರ ಮಾಡಲಿಕ್ಕೆ ಶಾಸನಸಭೆ ಇರೋದು. ಇವರೇ ಮೂರನೇ ದರ್ಜೆ ಲ್ಯಾಂಗ್ವೇಜ್ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗೆ? ಈ ಶಾಸನಸಭೆ ಅಂತ ಅನ್ನೋಕ್ಕಾಗತ್ತಾ? ಗೌರವ ಬರ್ತದ? ನಾಳೆ ಹೊಸ ಜನ್ರೇಷನ್ಗೆ ಏನು ಸಂದೇಶ ಇದು? ತುಂಬ ನಾಚಿಕೆಗೇಡಿನ ಸಂಗತಿ. ಸರ್ಕಾರ ನಮ್ಮ ಪೊಲೀಸ್ನವ್ರ ಕೈಲಿ ನಡೆಸ್ಕೊಂಡಿರೋದು ಕೂಡ ತಪ್ಪದು. ಯಾವುದು ಜಲ್ಲಿ ಕ್ರಷರ್ ಹತ್ರ ಕರ್ಕೊಂಡು ಹೋಗೋದು, ಫಾರೆಸ್ಟ್, ಇದು ಪೊಲೀಸ್ನವ್ರ ಕೆಲಸ. ಇದೆಲ್ಲ ಪೊಲೀಸ್ನವರು ಕೂಡ ನೀತಿ ಬಾಹಿರವಾಗಿ ಮಾಡ್ತಕ್ಕಂಥದ್ದು ಕೂಡ ಯಾವುದೋ ಗುಲಾಮ್ಗಿರಿ ಮಾಡೋಕ್ಕೆ ಪೊಲೀಸ್ನವ್ರು ಇದ್ದಂಗೆ ಕಾಣುತ್ತೆ. ಈ ಕೆಲಸ ಮಾಡೋಕ್ಕಲ್ಲ ನೀವಿರೋದು, ಕಾನೂನಿನ ಕೆಳಗಡೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ಇದು ಭಾಳ ಖಂಡನೀಯ. ಇದು ನಾಚಿಕೆಗೇಡಿನ ಸಂಗತಿ. ಇದು ಇಡೀ ನಾಡು ತಲೆ ತಗ್ಗಿಸ್ಬೇಕು.